ನಾವು ಒಂದು ಎಲೆಕ್ಟ್ರಿಕ್ ಬೈಕ್ ಬುಕ್ ಮಾಡಕ್ ಹೋಗ್ತಾ ಇದ್ದೇವೆ. 25-130 ಬಂದ್ಬಿಟ್ಟು 1,80,000. ಇನ್ಶೂರೆನ್ಸ್ ಎಷ್ಟಿದೆ? ಇನ್ಶೂರೆನ್ಸ್ ಬಂದ್ಬಿಟ್ಟು ನಿಮಗೆ 1 year ಓನ್ ಡ್ಯಾಮೇಜ್ ಆಗುತ್ತೆ, 5 years ಥರ್ಡ್ ಪಾರ್ಟಿ ಬರುತ್ತೆ. ಸೊ ಬ್ಯಾಟ್ರಿ ವಾರಂಟಿ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು 5 years ಬ್ಯಾಟ್ರಿ ವಾರಂಟಿ ಬರುತ್ತೆ. ಈ ರೋಡಲ್ಲಿ ಅಣ್ಣ ನೀನು ಧೈರ್ಯ ಮೆಚ್ಬೇಕು ಅನ್ಬೋಣ. ಹಂಸಲ್ಲಿ ಹೆಂಗೆ ಹಚ್ತಾನೆ ನೋಡ್ಬೇಕಲ್ಲ. ಹಾಂ ಹಚ್ಚಪ್ಪ ರಾಜು ಹಚ್ಚ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಏನಪ್ಪ ಇವತ್ತು ಅಂದರೆ ನಾವು ಒಂದು ಎಲೆಕ್ಟ್ರಿಕ್ ಬೈಕ್ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೇವೆ. ಯಾವ್ದು ಗೊತ್ತಾ? ಓಲಾ ಗುರು. ಅಯ್ಯಯ್ಯೋ, ಓಲಾ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೂಪರ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ಅಲ್ಲ ಗುರು, ಓಲಾ ನಾವ್ಯಾಕೆ ಹೋಗಿ ಹಳ್ಳಕ್ಕೆ ಬೀಳ್ತೀವಿ ಹೇಳಿ. ನೀನ್ ಯಾಕೋ ರಿವರ್ಸ್ ಗೇರ್ ಆಗ್ತಾ ಇದೀಯಾ? ನಾವು ಬುಕ್ ಮಾಡಕ್ ಹೋಗ್ತಾ ಇರೋದು ಏತರ್ನ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಏತರ್ ಬುಕ್ ಮಾಡಕ್ ಹೋಗ್ತಾ ಇದ್ದೀವಿ. ಫೈನಲಿ ಇವತ್ತು ಸಂಡೇ, ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಫ್ರೀ ಇದ್ದು. ಸೊ ಹಂಗೆ ಬುಕ್ ಮಾಡಬೇಕು ಅಂತ ಆಲ್ರೆಡಿ ಒಂದ್ಸಲ ಹೋಗಿದ್ದೆ ನಾವು ಏತರ್ ಶೋರೂಮ್ಗೆ. ಯಾವ ಊರದು ಇರೋದು ಶೋರೂಮು? ಹಾಂ, ಬಿ ನಾರಾಯಣಪುರ ಗುರು. ಗಾಡಿ ಎಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ನಾವು ಗಾಡಿ ಟೆಸ್ಟ್ ಡ್ರೈವ್ ಏನೂ ಮಾಡೋಕ್ಕೆ ಹೋಗಲಿಲ್ಲ ಗುರು. ನಮಗೆ ಆ ಗಾಡಿ ಬಗ್ಗೆ ಗೊತ್ತಲ್ವಾ, ಹಾಗಾಗಿ ನಾವೇನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಡೈರೆಕ್ಟಾಗಿ ಶೋರೂಮ್ಗೆ ಹೋಗಿ ಬುಕ್ ಸುಮ್ಮನೆ ಹಂಗೆ ಎನ್ಕ್ವೈರಿ ಮಾಡೋಣ ಅಂತ ಹೋದು. ಏನು ಹೇಳಿ ಅಣ್ಣ, ಹೋಯ್ತೀನಣ್ಣ ಬಸ್ ಅಣ್ಣ, ಒಂಚೂರು ಈ ಕಡೆ ನೋಡೋಣ. ನೀನು ಏನಣ್ಣ ನೀ ಹಿಂಗೆ ಬರ್ತಾಇದೀಯ ದೇವ್ರೆ? ಹಾಂ, ಸೊ ಅದೇ ಏನೋ ಹೇಳ್ತಿದ್ನಲ್ಲ ಹಂಗೆ. ಇವಾಗ ಫೈನಲಿ ಹೋಗ್ತಾ ಇದ್ದೀವಿ, ಬೇಗ ಹೋಗ್ಬೇಕು. ನಮಗೆ ಒಂದು ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ ಒಳಗಡೆ ಬುಕ್ ಮಾಡಬೇಕು ಅಂತ ನಮಗೊಂಥರ. ಏನು ಹೇಳಿ, ಬನ್ನಿ ಎಲೆಕ್ಟ್ರಿಕ್ ತಗೊಳ್ಳೋಣ. ಏನು ಗುರು ಗಾಡಿ ಅದು ಹಂಗೆ ಹೋಗುತ್ತೆ. ಇಲ್ಲೊಬ್ರದ್ದು ಫ್ರೆಂಡದು ಇತ್ತು, ಓಡಿಸ್ತೆ. ಏನು ಇದೆ ಗೊತ್ತಾ, ಒಳ್ಳೆ ಕ್ವಾಲಿಟಿ. ಅವ್ರದ್ದು ಹತ್ರ ಮಾಡೆಲ್ಗಳೇ ಇಲ್ಲ ಗುರು. ರಿಸ್ತಾನ ಏನೋ ಅನ್ಸುತ್ತೆ. ಅಯ್ಯೋ, ನೀವು ಲಾಯರ್ ದೇವದಾಸ್ ಅವ್ರ ಶಿಷ್ಯನೇ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾತಾಡ್ತಿದ್ರಿ. ಆ ಮಾಡೆಲ್ ಇದ್ದಿದ್ದು ಒಂದೇ ಮಾಡೆಲ್, ಫಸ್ಟ್ ಇದ್ದಿದ್ದು ಏತರ್ 440 ಅದೇ ಇದ್ದಿದ್ದು. ಅದು ಬಿಟ್ಟರೆ ಇವಾಗ ಬಂದಿರೋದು ರಿಸ್ತಾ. ಅದು ಬರೀ ಸಾಫ್ಟ್ವೇರ್ ಮಾತ್ರ ಅಪ್ಡೇಟ್ ಮಾಡ್ಕೊಂಡು ಹೋಗಿದ್ರಂತೆ. ಸೊ ಸಾಫ್ಟ್ವೇರ್ ಮಾತ್ರ ಒಳ್ಳೆ ಡೆವಲಪ್ ಮಾಡಿದ್ದಾರೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಮಸ್ತಾಗಿ. ನೋಡಿ ಅದೇ ಹೇಳಲ್ವಾ, ಒಳ್ಳೇದಕ್ಕೆ ಆವತ್ತು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಳ್ಳೆ ಕ್ವಾಲಿಟಿ ಕೊಟ್ಟೆ, ಒಳ್ಳೆ ಇದಾಗಿ ನಾವು ಹಿಂಗೆ ಹೋಗೋಣ. ಹಿಂಗೆ ಒಳ್ಳೆ ಕ್ವಾಲಿಟಿ ಕೊಟ್ಟು ಯೂಸ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಲೇಟ್ ಆಗುತ್ತೆ ಗೊತ್ತಾಗೋದು. ಏನು ಗುರು, ಓಲಾ ಕೆಳಗಡೆ ಹೋಗ್ಬಿಟ್ಟೈತಲ್ಲ ಗುರು. ಎಂಡಿಗೆ ಹೋಗ್ಬಿಟ್ಟೈತೆ, ಇವಾಗ ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಯಾರೂ ತಿರುಗು ನೋಡ್ತಾ ಇಲ್ಲ ಅನ್ಕೊಳ್ಳಿ. ನೋಡಿದ್ರಾ, ಒಳ್ಳೆ ಕ್ವಾಲಿಟಿ ಕೊಟ್ಟರೆ, ಒಳ್ಳೆ ಗಾಡಿ ಕೊಟ್ಟರೆ ಸ್ವಲ್ಪ ಟೈಮ್ ತೊಗೋತದೆ. ಆದರೆ ತೊಗೊಂಡ್ರೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಎತ್ಕೊಂಡು ಹೋಗುತ್ತೆ ಅಂದರೆ ಇದೇ ಸಾಕ್ಷಿ ನೋಡಿ. ಎಲ್ಲದಕ್ಕೂ ಎಕ್ಸಾಂಪಲೇ ಅಂದ್ಕೊಳ್ಳಿ. ಇವಾಗ ನೋಡಿ, ಇವಾಗ ಒಳ್ಳೆ ಇದು TVS ಬಂದು ಫಸ್ಟ್ ಅನ್ಕೋತೀನಿ, ಇದು ಸೆಕೆಂಡು. ಇವರು ಬಿಡಿ, ಇವರು ಸೆಂಟ್ರಲ್ ಅವರು. ಇವರು ಮೇಲೂ ಹೋಗಿಲ್ಲ, ಕೆಳಗಡೆನೂ ಹೋಗಿಲ್ಲ, ಸೆಂಟ್ರಲ್ಲೇ ಇದ್ದಾರೆ. ಬಟ್ TVS ತುಂಬ ಕೆಳಗಡೆ ಐತೆ, ಇವಾಗ ಮೇಲೆ ಬಂದಿದೆ ಅಷ್ಟೇ ಅನ್ಕೋತೀನಿ ನಾನು ನೋಡ್ದಂಗೆ. ನಿಮ್ಗೆ ಯಾವ್ಯಾವ ಗಾಡಿ ಅಂತ ಕಮೆಂಟ್ ಮಾಡಿ ಗುರು. ಇವಾಗಂತೂ ಎಲೆಕ್ಟ್ರಿಕ್ ಮಾತ್ರ ಹೆವಿ ತೊಗೋತವ್ರೆ. ಚೆನ್ನಾಗಿದೆ ಗುರು, ಗಾಡಿನೂ ಅಷ್ಟೇ ಚೆನ್ನಾಗಿದೆ, ಮಸ್ತಾಗಿದೆ. ಬನ್ನಿ ಏತರು ಕಲರ್ಗಳು ಚೆನ್ನಾಗಿದೆ. ಅದು ಯಾವುದಾದ್ರು ಪೀಚ್ ಕಲರ್ ಅಂತೆ, ರೆಡ್ಡು ಮಸ್ತಾಗಿದೆ. ನನಗೆ ಎಸ್ಪೆಷಲಿ ಅದು ಯಾವುದೋ ಪೀಚ್ ಕಲರ್ ಏನೋ ಅಂತಾರಲ್ಲಪ್ಪ, ಅದು ಇಷ್ಟ ಆಯಿತು. ನೋಡೋಣ, ಅಲ್ಲಿ ಹೋಗಿ ನೋಡೋಣ. ಬನ್ನಿ. ಇವಾಗ ಫೈನಲಿ KR ಪುರಂ ಇದ್ದೀವಿ. ಒಂಚೂರು ಜಾಗ ಬರೋಣ. ಪೊಲೀಸ್ನವ್ರವ್ರೆ, ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ಯಾರನ್ನೂ ಇಟ್ಕೊಬಿಟ್ಟವ್ರೆ. ಏನು ಹೇಳಿ, ಭಾನುವಾರನೂ ಬಿಡಲ್ಲ ನಮ್ಮ ಜನಕ್ಕೆ. ಏನೋ ಮಾಡ್ತಾವ್ರೆ, ಏನು ಅಂತ ಗೊತ್ತಿಲ್ಲ. ಏನೋ ಮಾಡ್ತಾವ್ರೆ, ಏನು ಅಂತ ನನಗೂ ಗೊತ್ತಿಲ್ಲ. ಹೇಳಿ ಎಲ್ಲ ಗಾಡಿಗಳು ಬಂದ್ಬಿಟ್ಟು ಹೋಗೋರು ಇಲ್ಲಿ. ಏನು ಹೇಳಿ, ಎಷ್ಟು ರೋಡ್ ಎಷ್ಟು ದೊಡ್ಡದಾಗಿತ್ತು. ಇವರೆಲ್ಲ ಅಲ್ಲಂತೂ ಇನ್ನೂ ಕೇಳಂಗಿಲ್ಲ ಗುರು. ಅದು ಯಾಕೆ ಹಿಂಗೆ ಇಲ್ಲಿ ಮಾಡ್ತಾರೋ ಏನೋ. ಒಂದು ಕಡೆ ಎಲ್ಲಾದರೂ ಒಂದು ಮಾರ್ಕೆಟ್ ಥರ ಓಪನ್ ಮಾಡಿ ನೀಟಾಗಿ ಮಾಡ್ಬೋದು. ನಮ್ಮ ಗೌರ್ಮೆಂಟು ಹಂಗೆ ಐತೆ ನೋಡಿ, ಅಲ್ಲೆಲ್ಲ ಹಂಗೆ ಇದೆ. ಏನು ಹೇಳಿ, ಯಾವುದೋ ಲ್ಯಾಂಬೋ ಹೋಯ್ತೈತೆ ಗುರು ಈ ರೋಡಲ್ಲಿ. ಜಾಗ ಬಿಡಿ ಹೋಯ್ತೀನಿ. ಓ ಮೈ ಗಾಡ್, ಎಂಥದ್ದು ಗುರು ಇದು. ಈ ರೋಡಲ್ಲಿ ಹೆಂಗೆ ಗುರು ತಂದೋನೆ ಸ್ವಾಮಿ. ಹಂಸ ಹೆಂಗೆ ಹಚ್ತಾನೆ ನೋಡ್ಬೇಕಲ್ಲ. ಯಪ್ಪ, ನನ್ನ ಈ ಕಾಲಷ್ಟು ಉದ್ದ ಐತಲ್ಲ ಗುರು. ಯಪ್ಪ, ಇಷ್ಟೊತ್ತರ ಇವತ್ತೇ ಗುರು ಫಸ್ಟ್ ನೋಡಿದ್ದು ನಾನು ಈ ರೋಡಲ್ಲಿ. ಅಣ್ಣ ನೀನು ಧೈರ್ಯ ಮೆಚ್ಬೇಕು ಅನ್ಬೋಣ. ಅದೊಂದು ಹಂಸಲ್ಲಿ ಹೆಂಗೆ ಹಚ್ತಾನೆ ನೋಡೋಣ ಅಂದರೆ. ಏನು ಇಷ್ಟು ಕೆಳಗಡೆ ಕೂತ್ಕೊಂಡ್ಬಿಟ್ಟೈತೆ. ಹಂಸಲ್ಲಿ ಹೆಂಗೆ ಹಚ್ತಾನೆ ನೋಡ್ಬೇಕಲ್ಲ. ಬರಲಿ. ಹಾಂ ಹಚ್ಚಪ್ಪ ರಾಜು ಹಚ್ಚ. ಹೆಂಗೆ ಗುರು ಇರಲ್ಲೋ ಅಪ್ಪ.
ಹಚ್ಚಿಸ್ನಲ್ಲ ಅವರು ಹೋಗ್ಬೇಕು ನಮ್ಮ ಬೆಂಗಳೂರು ರೋಡ್ ಈ ರೇಂಜ್ ಪರವಾಗಿಲ್ಲ, ಒಳ್ಳೆ ಸ್ಕಿಲ್. ಒಯ್ ಹೋಗ್ಬಿಟ್ನಲ್ಲ ಗುರು, ನಾನು ಹೋಗ್ತೀನಿ ಇವರು. ಝೀಂಗ್ ಅಂತ ಹೋಗ್ಬಿಡ್ತಲ್ಲ ಗುರು, ಕ್ರಾಸಾಗಿ ಹಚ್ತಾ ನೋಡಿ. ಟೈರ್ ನೋಡು ಗುರು ಹೆಂಗೈತೆ. ಫಸ್ಟ್ ಟೈಮ್ ಇಷ್ಟೊಂದು ಹತ್ರ ನೋಡ್ತಾ ಇರೋದು, ಆದರೂ ತುಂಬ ಕೆಳಗಡೆ ಐತೆ ಅನಿಸ್ತೈತಪ್ಪ ಇದು. ಹೋಗ್ಬಿಡ್ತು ಹೆಂಗಿದೆ ನೋಡಿ, ಹೆಂಗಿದೆ. ಏನೊಂದು ನನ್ನ ಕಾಲು ಅಡಿ ಇರ್ಬೋದಾ ಅಷ್ಟೇ. ಇಲ್ಲೂ ಎಲ್ಲೆಲ್ಲಿ ನೋಡಿ ನೀನು ಧೈರ್ಯ ಮೆಚ್ಚಬೇಕು ಗುರು, ನೀನು ಧೈರ್ಯ ಮೆಚ್ಚಬೇಕು ಗುರು. ಹಾಂ ಹೋಗಲಿ ಬೇಗ ಹೋಗೋಣ, ನಮಗೊಂಚೂರು ಟೈಮ್ ಇಲ್ಲ. ಹಾಂ ಹೋಗಿ ನಿನ್ನ ಧೈರ್ಯ ನಿಜವಾಗ್ಲೂ ಮೆಚ್ಚಬೇಕು ಬಿಡೋಣ. ಈ ರೋಡಲ್ಲಿ ಹೋಗಿ, ಬಟ್ ಇದೊಂಚೂರು ಹೈಟ್ ಐತೆ ಅನ್ಕೊಳ್ತೀನಿ ಅಲ್ವಾ? ಸ್ವಲ್ಪ ಹೈಟ್ ಜಾಸ್ತಿ ಐತಲ್ವ ಇದು? ಸ್ವಲ್ಪ ಹೈಟ್ ಐತಲ್ವ ಕೆಳಗಡೆ? ಹೋಗ್ಬಿಟ್ಟ ಗುರು, ಹೋಗ್ಬಿಟ್ಟ. ಅಬ್ಬಾ ಎಷ್ಟು ಹಿಂಗೈತೆ ನೋಡಿ. ಫಸ್ಟ್ ಟೈಮ್ ಅಷ್ಟು ಹತ್ರ ನೋಡಿದ್ದು ಗುರು ನಾನು ಅಂತ. ಹೋಗಿ ಆಗ್ಬಿಟ್ಟ. ರೈಟ್ ಹೇಳ್ಕೊಂಬಿಟ್ಟ. ಸೂಪರ್ ಅಲ್ಲ? ಪರವಾಗಿಲ್ಲ, ಒಂಚೂರು ಹೈಟ್ ಇದೆ. ಆ ಗಾಡಿ ಬೇರೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹೈಟು ಸ್ವಲ್ಪ ಚೆನ್ನಾಗಿದೆ. ಹಾಗಾಗಿ ಅಣ್ಣ ಇಲ್ಲೆಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರು ಗುರು. ಹೋಗ್ಬಿಟ್ಟ ಇಲ್ಲಿ. ಹೋಯ್ತು ಟಾಟಾ ಬಾಯ್. ಸಖತ್ತಾಯ್ತು. ನಾವು ಇವಾಗ ಬಂದು ಇನ್ನೇನು ಶೋರೂಮ್ ಹತ್ತತ್ರ ಹೋಗ್ತಾ ಇದ್ದೀವಿ. ಈಥರ್ ಶೋರೂಮ್ ಯಾವುದು ಇರೋದು? ಸಿವಿಕಾ ಏನದು? CRDಯಾ? ಮೊಬೈಲ್ ಹಿಡ್ಕೊಂಡು ಹೋಯ್ತಾವ ಅಣ್ಣ. ಕಾರ್ ಚೆನ್ನಾಗೈತೆ, ಯಾವುದು ಅಂತ ನನಗೂ ಗೊತ್ತಾಗಲಿಲ್ಲ. ಇನ್ನೇನು ನಾವು ಹೋಗ್ತಾ ರೀಚ್ ಆಗಿಬಿಡ್ತೀವಿ. ಮೆಟ್ರೋ ಆದಮೇಲೆ ಅನ್ಕೋತೀನಿ ಶೋರೂಮ್ ಇರೋದು. ಏಥರ್ ಏನು ಶೋರೂಮ್ಗಳು ಗಾಡಿಗಳು ಹಂಗೆ ಬಿಟ್ಬಿಡ್ತಾರೆ. ನಾವೊಂದು ದಿನ ಬಂದಿದ್ದು ಈವ್ನಿಂಗ್ ಟೈಮು, ಕ್ಲೋಸ್ ಮಾಡಿಬಿಟ್ಟಿದ್ರು ಇವರು. ಗಾಡಿಗಳೆಲ್ಲ ಆಚೆ ಇದ್ದು. ಶೋರೂಮ್ ಓಪನ್ ಇದೆ ಅಂದರೆ ಗ್ಲಾಸ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡಿರ್ತಾರೆ ಅಷ್ಟೇ. ಓಪನ್, ಒಂದು ಸೆಕ್ಯೂರಿಟಿ ಇರ್ತಾರೆ ಅಷ್ಟೇ. ಬನ್ನಿ ಬಂದ ಸಿಂಗಯ್ಯನ ಪಾಳ್ಯ ಮೆಟ್ರೋ ಸ್ಟೇಷನ್ನು ಇದು. ಏತರ್ ಮೆಟ್ರೋ ನಾನು ಇಲ್ಲ ಅಂದ್ಕೊಂಡೆ. ಅಲ್ಲೇ 2 ಸಲ ಬಂದಿದ್ದೀನಿ, ಆದರೂ ಕನ್ಫ್ಯೂಸ್ ಆಗೋಯ್ತದೆ ಬಿಡಿ. ಇದಾದ ತಕ್ಷಣ ಈಗ ಅಲ್ಲೇ ಬರೋದು ಈ ಸಿಂಗನಪಾಳ್ಯ ಮೆಟ್ರೋಕ್ಕಿಂತ ಮುಂಚೆ. ಬಟ್ ನಾವು ಯೂಟರ್ನ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಬಂದಿದ್ದು. ಸಾರಿ. ಇಲ್ಲೊಂದು ಎಲೆಕ್ಟ್ರಿಕ್ ಮಹೇಂದ್ರ ಚಿಕ್ಕದು. ನಾವು ರಾಕೆಟ್ ಬುಕ್ ಮಾಡೋಕೆ ಹೋಗ್ತಾಯಿದ್ವಿ. ಏನು ನುಗ್ಗುದು ಗೊತ್ತಾ ಅದು? ಯಪ್ಪ, ಬ್ರೇಕು ಹಂಗೆ ಮಸ್ತಾಗಿ ಹಿಡಿಯುತ್ತದೆ. ಹೋಗಿಬೇಕು ಇಟಿಯೋಸ್ ಅವರು. ಯಾಕೆ ಬಸ್ ಹೋಯ್ತೀರಾ ಹೋಗಲ್ವಾ? ಬಂತು ನೋಡಿ, ಇದೇ ಏತರ್. ಗಾಡಿ ಒಳಗಡೆ ಪಾರ್ಕ್ ಮಾಡೋಣ. ಇಲ್ಲಿ ಪಾರ್ಕಿಂಗ್ ಮಾಡಿದ್ದು ನಾವು ಹೊತ್ತು ಇಲ್ಲೇ ಮಾಡಲಾ? ಗಾಡಿಗಳು ನೋಡುವರು ಹೆಂಗವೇ. ಲಕ ಗಾಡಿಯ ಅಲ್ಲಿ ಹಾಕ್ಬಿಟ್ಟು ಬರಲಾ? ಅಲ್ಲಿ ಹಾಕ್ಬಿಟ್ಟು ಬರ್ತೀನಿ ಇರು. ಏನು ಗುರು ಈ ರೇಂಜ್ಗೆ ಅವೆ ಗಾಡಿಗಳು ನೋಡಿ ಗುರು. ಏನಿಲ್ಲ ಬಿಡು, ಬಂದೇ ಇರು. ಗಾಡಿ ನೋಡಿ ಗುರು, ಅದಂತೂ ಹೆವಿ ಇಷ್ಟ ಆಗೋಯ್ತು ನನಗೆ. ಯಾವುದು ಅಂತ ಹೇಳ್ತೀನಿ ರೀ. ಆ್ಯಕ್ಸಸ್ ಲಾಕ್ ಮಾಡಿಬಿಟ್ಟು ಇಲ್ಲೊಂದು ಕಾರ್ ಶೋರೂಮ್ ಇದೆ, ಸೊ ಅಲ್ಲೇ ಇರೋದು. ಈ ಕಲರ್ ನನಗೆ ಇಷ್ಟ ಆಗಿದ್ದು. ನೋಡೋಣ ಇರಿ. ನನಗಲ್ಲ, ನನ್ನ ಫ್ರೆಂಡ್ಗೆ ಆ್ಯಕ್ಚುಲಿ. ನನಗೆ ಅನ್ಕೊಬಿಟ್ಟಿರ ಇವ್ನು ಯಾವನ ಸೆಡೆ ನನ್ನ ಮಗ. ಬನ್ನಿ ನೋಡೋಣ. ಇನ್ನೊಂದು ಸಲ ಕೊಟೇಶನ್ ಹಾಕ್ಕೊಂಡಿದ್ದೀವಿ ಆಲ್ರೆಡಿ. ಇದೇ ಶೋರೂಮು ನೋಡ್ಕೊಬಿಡಿ. ಇಲ್ಲಿ ನೋಡಿ ಚಾರ್ಜ್ ಎಲ್ಲ ಇದೆ ಗಾಡಿದು ಹೆಂಗಿದೆ ಅಂತ. 450 ಇದೆ ಅನ್ಕೋತೀನಿ. ಇದು ಕಲರ್ಗಳೆಲ್ಲ ಇಲ್ಲೇ ಇದೆ. ಯಾರೂ ಇಲ್ವಲ್ಲ ಗುರು. ಹಿಂಗೆ ನೋಡಿ ಇದೆ ಪರಿಸ್ಥಿತಿ. ಕೇಳೋರಿಲ್ಲ ಹೇಳೋರಿಲ್ಲ. ಈ ಕಲರ್ ಅಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು ನನಗಂತೂ, ಹೆವಿ ಇಷ್ಟ ಆಯಿತು. ನೋಡೋಣ ಅವನು ಯಾವ್ದು ಬುಕ್ ಮಾಡ್ತಾನೆ. ಬರಲ್ಲ, ಚಾರ್ಜಬಲ್ಲೇ ಬರುತ್ತೆ, ಪೇಯ್ಡ್ ಸರ್ವಿಸೇ ಬರುತ್ತೆ. 900 ಚಾರ್ಜ್ ಆಗುತ್ತೆ ನಮಗೆ ಸರ್ವಿಸಸ್. ಒಂದು ಸರ್ವಿಸ್ ಫ್ರೀ ಬರಲ್ಲ. ಸೊ ಈಗ ಹೆಂಗೆ ಪೆಟ್ರೋಲ್ ವೆಹಿಕಲ್ಗೆ ಫ್ರೀ ಸರ್ವಿಸ್ ಅಂದ್ಬಿಟ್ಟು ಲೇಬರ್ ಚಾರ್ಜಿಗೆಲ್ಲ ಮಾಡ್ತಾರೆ, ಅದೇ ಥರನೇ ಇದೆಲ್ಲ. ಸೊ ನಿಮಗೆ ಬಂದ್ಬಿಟ್ಟು ಫ್ರೀ ಸರ್ವಿಸಸ್ ಇರಲ್ಲ, ನಿಮಗೆ 900 ಚಾರ್ಜ್ ಆಗುತ್ತೆ ಅದರಲ್ಲಿ. ಹೌದು. ಸೊ ಪಾರ್ಟ್ಸ್ ಇಲ್ಲ ನಿಮಗೆ ಬಂದ್ಬಿಟ್ಟು ಇನ್ಶೂರೆನ್ಸಲ್ಲಿ ಎಲ್ಲ ಕ್ಲೇಮ್ ಆಗುತ್ತಲ್ವ. ಸೊ ನಿಮಗೆ ಬಂದ್ಬಿಟ್ಟು ಫುಲ್ ಚೆಕ್ ಮಾಡಿಸಿ ಲೇಬರ್ ಚಾರ್ಜ್ ಸೇರಿಸಿ ಈ ಪ್ರೈಸು ನಿಮಗೆ ಹೇಳ್ತೀನಿ ನೋಡಿ.
ಸೊ 450 XL IDC 126 ಕಿಲೋಮೀಟ್ರ್ 160 ಕಿಲೋಮೀಟ್ರ್. 126 ಕಿಲೋಮೀಟ್ರ್ ಬಂದ್ಬಿಟ್ಟು ನಿಮಗೆ 90 to 100 ಬರುತ್ತೆ. ಇದರಲ್ಲಿ ನಿಮಗೆ 125 to 130 ಇದು ಬರುತ್ತೆ ನಿಮಗೆ. ಓಕೆನಾ? ಸೊ ಇದರದ್ದು ಬಂದುಬಿಟ್ಟು IDC 126 90 to 100 ಕಿಲೋಮೀಟರ್ಸ್ ಬಂದುಬಿಟ್ಟು 1,77,000 ಬರುತ್ತೆ. ಸೊ ಇದ್ರದ್ದು ಬಂದುಬಿಟ್ಟು 125 130 ಬಂದುಬಿಟ್ಟು 1,80,000. ಇನ್ಸೂರೆನ್ಸ್ ಎಷ್ಟಿದೆ? ಇನ್ಶೂರೆನ್ಸ್ ಬಂದುಬಿಟ್ಟು ನಿಮಗೆ 1 year ಓನ್ ಡ್ಯಾಮೇಜ್ ಆಗುತ್ತೆ, 5 years ಥರ್ಡ್ ಪಾರ್ಟಿ ಬರುತ್ತೆ. ಸೊ ಬ್ಯಾಟ್ರಿ ವಾರಂಟಿ ಬಂದುಬಿಟ್ಟು ನಿಮಗೆ ಬಂದುಬಿಟ್ಟು 5 years ಬ್ಯಾಟ್ರಿ ವಾರಂಟಿ ಬರುತ್ತೆ. 5 years ಬ್ಯಾಟ್ರಿ. 5 years ಬ್ಯಾಟ್ರಿ ವಾರಂಟಿ ಸೊ ಬರುತ್ತೆ. ಅದು ಪ್ರೋ ಸ್ಟ್ಯಾಕ್ ತೊಗೊಂಡ್ರೆ ಪ್ಲಸ್ ಆ್ಯಡ್ ಆಗುತ್ತೆ? ಇಲ್ಲ ಪ್ರೋಸ್ಟ್ಯಾಕ್ ಆಲ್ರೆಡಿ ಆ್ಯಡ್ ಆನ್ ಆಗಿದೆ. ಆ್ಯಡ್ ಆನ್ ಆಗಿದೆ. ಆಲ್ರೆಡಿ ಆ್ಯಡ್ ಆನ್ ಆಗಿ ಈ ಪ್ರೈಸ್ ಹೇಳ್ತಾರೆ. ಇನ್ಸೂರೆನ್ಸ್ ಎಷ್ಟು ಪೇ ಆಗ್ತಾಯಿದೆ? ಎಷ್ಟು ಚಾರ್ಜ್ ಮಾಡ್ತಾಯಿದೆ? 7,580. 7,500. ಹೌದು. ಯಾವುದು ಇನ್ಸೂರೆನ್ಸು? ICICI. ಸಬ್ಸಿಡಿ ಅವೆಲ್ಲ ಡಿಸ್ಕೌಂಟ್ ಎಲ್ಲ ಇದೆಯಲ್ವಾ ಇನ್ನು? ಆ್ಯಕ್ಚುಲಿ ಸಬ್ಸಿಡಿ ಬಂದುಬಿಟ್ಟು 0 ಬರುತ್ತೆ. ಸ್ಟೇಟ್ ಸಬ್ಸಿಡಿ ನಿಮಗೆ 0 ಬರುತ್ತೆ. 31st ಲಾಸ್ಟ್, ಆ್ಯಕ್ಚುಲಿ 26th ಲಾಸ್ಟ್ ಆಗುತ್ತೆ. ಅದೇ ಲಾಸ್ಟ್ ಬುಕ್ಕಿಂಗ್ ಡೇಟು. ಅದಾದಮೇಲೆ ನಿಮಗೆ ಸಬ್ಸಿಡಿ ಆ್ಯಡ್ ಆಗುತ್ತೆ. ಓ ಆ ಥರನಾ? ಇನ್ಕ್ರೀಸ್ ಆಗುತ್ತೆ, ಬಟ್ ಈಗ ಇನ್ನೂ ಈಗ ಸದ್ಯಕ್ಕೆ ಬಂದುಬಿಟ್ಟು ಇನ್ನೂ ಸತ್ತಿಗಿದೆ. ಎಷ್ಟು ಮೈನಸ್ ಆಗುತ್ತೆ ಸಬ್ಸಿಡಿ ಅದು? Zero. 0 ಆ್ಯಕ್ಚುಲಿ ಬಂದು 0 ಅಲ್ಲ, ಲೈಕ್ 5,000 ಡಿಸ್ಕೌಂಟ್ ಆಗುತ್ತೆ ಅಲ್ಲ? ಇದರಲ್ಲಿ ಬಂದುಬಿಟ್ಟು 5,000 ಬರುತ್ತೆ ನಿಮಗೆ. ಅದರಲ್ಲಿ ಈ ವೇರಿಯಂಟ್ ಅಲ್ಲ? ಈ ವೇರಿಯಂಟಲ್ಲಿ IDC 130 ಕಿಲೋಮೀಟರಲ್ಲಿ ಇದಲ್ವಾ, ಇದರಲ್ಲಿ 5,000. ಇದು 130 ಕಿಲೋಮೀಟರ್ ಅಲ್ಲ? ಸರಿ, ನಂಗೆ ಅದನ್ನೇ ಲೈಕ್ ಆಫ್ಟರ್ ಈ ಸಬ್ಸಿಡಿ ಹೆಂಗೆ ಬರುತ್ತೆ? ಇನ್ಸ್ಟೆಂಟ್ ಡಿಸ್ಕೌಂಟ್ ಆಗುತ್ತೆ ಇಲ್ಲಾಂದ್ರೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಆಗುತ್ತೆ. ಸೊ ಈಗ ನಾನು ಪೇಮೆಂಟ್ ಕಾರ್ಡ್ HDFC ಆಫರ್ ಇದೆಯಲ್ವಾ? HDFC ಆಫರ್ ಅದು ಬಂದುಬಿಟ್ಟು ನೀವು EMI ಕನ್ವರ್ಟ್ ಮಾಡ್ಕೋಬೇಕು. EMI ಕನ್ವರ್ಟ್ ಮಾಡಿದ್ರೆ ಫುಲ್ ಸ್ವೈಪ್ ಮಾಡಿದ್ರೆ ಅಂದರೆ ಇಲ್ಲ, ನೀವು ಬಂದುಬಿಟ್ಟು ಫುಲ್ ಸ್ವೈಪ್ ಮಾಡಿ EMI ಕನ್ವರ್ಟ್ ಮಾಡ್ಕೋಬೇಕು. EMI ಅಟ್ಲೀಸ್ಟ್ ಒಂದು 6 months ಆದರೂ ನೀವು ಕಟ್ಟಬೇಕಾಗಿರುತ್ತೆ. ಸೊ ಆಗ ಬಂದುಬಿಟ್ಟು ನಿಮಗೆ 10,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಆಗುತ್ತೆ. ಓಕೆ, ಅದು ಚೆಕ್ ಮಾಡಿ ಒಂದ್ಸರಿ, ಲೈಕ್ ಮೇ ಬಿ ಇನ್ಸ್ಟೆಂಟಲ್ಲಿ ಇದೆ. ನಾನು ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿದ್ರೆ ನಮ್ಮದು ಬಂದುಬಿಟ್ಟು ಆಲ್ರೆಡಿ ನನ್ನ ಕಸ್ಟಮರ್ ಇದು ಮಾಡಿದ್ದಾರೆ. ಸೊ EMI ಹತ್ತನೇ ಕನ್ವರ್ಟ್ ಮಾಡ್ಕೋಬೇಕು. ಆದ್ರೂ ರೆಸ್ಪಾನ್ಸ್ ಕರೆಕ್ಟ್ ಆಗಿಲ್ಲ. ಈ ಡೆಲಿವರಿ ಎಷ್ಟು ಆಗುತ್ತೆ? ನಂಗೆ 26 ಬರುತ್ತಾ? ನನಗೆ 26 ಸಿಗುತ್ತಾ ಗಾಡಿ? ಬರಲ್ಲ ಸರ್. ಅದು ಸಿಗೋದು ಸರ್, ಒಂದಿನಕ್ಕೆ ಸಿಗುತ್ತೆ. ಈಗ ಈಗ ನಾನು ಮಾಲೂರಲ್ಲಿ ಅವರು ಇನ್ಸ್ಟೆಂಟ್ ಡೆಲಿವರಿ ಒಂದಿನಕ್ಕೆ ಕೊಡ್ತೀನಿ ಅಂದರು. ಸೊ ನಾನು ಅರ್ಥ ಮಾಡ್ಕೊತೀನಿ, ಬೆಂಗಳೂರಲ್ಲಿ ನಂಬರ್ ಪ್ಲೇಟು ಎಲ್ಲ ಬೇಕು, ಎಲ್ಲ ಬರಬೇಕು, ಎಲ್ಲ ತಗೊಳುತ್ತೆ. ಸೊ ಒಂದು ಸ್ವಲ್ಪ ನೋಡಿ ನಂಗೆ ಇಲ್ಲ ನಮ್ಮ ಪ್ರಾಸೆಸ್ ಹೇಗಿರುತ್ತೆ ಅಂದರೆ ವಿತೌಟ್ ಇಂಟಿಮೇಷನು ನಮಗೆ ವಿತೌಟ್ ರಿಜಿಸ್ಟ್ರೇಷನ್ ಕೊಟ್ಟೆ ಅಂದರೆ ನನ್ನ ಪ್ರಾಬ್ಲಮ್ ಆಗುತ್ತೆ. ಅದು ಗೊತ್ತಾಯಿತು. ಇಲ್ಲಿ ಬೆಂಗಳೂರಲ್ಲಿ ಬಂದುಬಿಟ್ಟು ಸೊ ಎಷ್ಟು ದಿನ ಆಗುತ್ತೆ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿ? ಸೊ 1 week ಆಗುತ್ತೆ. ನಾನು ಬಂದುಬಿಟ್ಟು ಮ್ಯಾಕ್ಸಿಮಮ್ 10 days ಹಾಕ್ಕೊಂತೀನಿ. 10 days ಒಳಗಡೆ ನಿಮಗೆ ಡೆಲಿವರಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಯಾವಾಗ ಸಿಗ್ಬೋದು? ನಾನು ಇವತ್ತು ಬುಕ್ ಮಾಡಿ ನಂದು ಬಂದುಬಿಟ್ಟು ಈ ಥರ ನಾನು ಎದ್ಬಿಟ್ಟು ನಾನು ಅವ್ರದ್ದು ಎಲ್ಲ ಬಂದಿದ ಮೇಲೆ ನಾನು ಕಾಲ್ ಮಾಡಿ ನಾನು ಇನ್ಫಾರ್ಮ್ ಮಾಡ್ತೀನಿ. ಈಗ ಎಷ್ಟು ದಿನ ಆಗ್ಬೋದು ನನಗೆ? ಯಾವ ಗಾಡಿ? 450 IDC 160. ಇದು ಕಲರ್ ಇದು ಸ್ಯಾಂಡ್ ಕಲರ್ ಇದೆಯಲ್ಲ ಬ್ಯಾಗ್? 1 week ಒಳಗಡೆ ಕೊಡ್ತೀನಿ. ಕೊಡುತ್ತಾ? 1 week ಒಳಗಡೆ ಕೊಡ್ತೀನಿ. ಕಂಪ್ಲೀಟ್ ಮಾಡ್ಕೊಳ್ಳಿ, 1 week ಒಳಗಡೆ ಕೊಡ್ತೀನಿ. IDC 160 ಇದು ಅದು ಎಷ್ಟು ವ್ಯಾಟ್ಸ್ ಬರುತ್ತೆ ಚಾರ್ಜಿಂಗು? 5 months. ಅಡಾಪ್ಟ್ರಾ? ಓಕೆ, ಇದು ಅದು ಅದು 700 ಹೇಳಿದ್ರೆ 700 ವಾಟ್ಸ್. ಓಕೆ, ಕರೆಂಟಲ್ಲೇ ಓಡಾಡ್ತದೆ ಅಣ್ಣ. ಕರೆಂಟಲ್ಲಿ ಯಾವಾಗ ಗೊತ್ತಿಲ್ಲ. ನಿಮ್ಮ ಹೆಸರು ಬ್ರೋ? ಅಜಯ್ ಅಂತ. ಅಜಯ್. ಸೊ ಇದೇ ಕಲರ್ ಬುಕ್ ಮಾಡಿರೋದು ಅಣ್ಣ. 20% ಅಲ್ವಾ? ಸ್ಯಾಂಡ್ ಕಲರ್ ಅಂತೆ. ಸ್ಯಾಂಡ್ ಕಲರ್ ಹಿಂಗೆ ನೋಡಿ. ಆಯ್ತು, ಮುಗೀತು. ಬುಕ್ಕಿಂಗ್ ಮಾಡ್ತಾರಲ್ಲ ಇವಾಗ ಅಂತ. ಎಷ್ಟಾಗುತ್ತೆ? ಯಾಕಂದರೆ ಈಗ ಪೆಟ್ರೋಲ್ದು ರೇಟ್ ಜಾಸ್ತಿ ಇರುತ್ತೆ. ಮಂತ್ಲಿನೇ ನಿಮಗೆ ಒಂದು 900 ತುಂಬ 0 to 100%. ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದೈತೆ, ಎಲ್ಲಾದರೂ ಬಿಡಪ್ಪ ಸಿಗ್ತದೆ ಚಾರ್ಜಿಂಗು. ಯಾಕಂದರೆ ಹೊರಗಡೆ ಇರೋದು 40 minutes ಫುಲ್ ಚಾರ್ಜ್. ಮತ್ತೆ ಆರಾಮಾಗಿ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಫುಲ್ ಚಾರ್ಜ್ 40 minutes ಅಲ್ಲ? 40 minutes ಔಟ್ಸೈಡಲ್ಲಿ ಇರೋದು. ಈಗ ಒಂದು ಹೊಸ ಫೀಚರ್ಸ್ ಏನು ಬಂದಿದೆ ಇದರಲ್ಲಿ? ಏನೋ ಅಪ್ಡೇಟ್ ಆಗಿದೆ ಅಂತ. ಕ್ರೂಸ್ ಕಂಟ್ರೋಲು, ಕ್ರೂಸು, ಅದು ಇನ್ಫಿನಿಟ್ ಕ್ರೂಸು. ಸೊ ನೀವು ಬೈಕರ್ಸ್ ಎಲ್ಲ ಬಂದ್ಬಿಟ್ಟು ಒಂದು 40 ಹೈವೇಲಿ 40-50 ಮೇಲೆ ಹೋದರೆ ಬಂದ್ಬಿಟ್ಟು ಅದು ತಿರ್ಗಾ
ತಿರ್ಗ್ಸೋಕ್ಕೆ ಇದು ಆಗಲ್ಲ. ಒಂದೇ ಇದರಲ್ಲಿ ಹಂಗೆ ಅದು ಗೊತ್ತಾಯಿತು. ಲೈಕ್ ಅದಕ್ಕೆ ಆಟೋಮೆಟಿಕ್ ಅದೇ ತೊಗೊಳುತ್ತಾ ಇಲ್ಲ ಬಟನ್? ಇದರಲ್ಲಿ ಅದೇ ಡಿಸ್ಪ್ಲೇಯಲ್ಲಿ ನೀವು ಆನ್ ಆಫ್ ಇದೆಲ್ಲ ಮಾಡ್ಕೊಳ್ಬೋದು. ಸೊ ಟಚ್ ಕಂಟ್ರೋಲ್ ಬರುತ್ತೆ. ಟಚ್ ಕಂಟ್ರೋಲ್ ಸಸ್ಪಿಷಿಯಸ್ ಮೂವ್ಮೆಂಟ್ ಇದ್ದರೆ ನಿಮಗೆ ಆಟೋಮೆಟಿಕ್ ನಾವು ಇದಾಗುತ್ತೆ. GPS ಇರುತ್ತೆ. ಪ್ಲಸ್ ಇನ್ಫಾರ್ಮೇಷನ್ ಟ್ಯಾಬ್ ಅಂತ ಕೊಟ್ಟಿರ್ತಾರೆ. ಸೊ ಮೊಬೈಲಲ್ಲಿ ಹೆಂಗೆ ಇನ್ಫಾರ್ಮೇಷನ್ ಟ್ಯಾಬು ಆ ಥರ ಅದು ನೀವು ಆನ್ ಮಾಡಿದ್ರೆ ಅದು ಸೇಫ್ಟಿ ಇರಲ್ಲ. ಸೊ ನೀವು ನಿಮ್ಮ ಪರ್ಸ್ನಲ್ ಇದರಲ್ಲಿ ನೀವು ಇದು ಮಾಡ್ಕೋಬೋದು. ಆನ್ ಆದರೆ ಆನಲ್ಲಿರುವಾಗ ಇನ್ ಕೇಸ್ ಏನಾದರೂ ಥೆಫ್ಟ್ ಆದರೆ GPS ಟ್ರ್ಯಾಕ್ ಆಗುತ್ತೆ. ಗೊತ್ತಾಯಿತು. ಅದನ್ನು ಆನ್ ಮಾಡಿದ್ದೀನಿ ಅಂದರೆ ಗಾಡಿ ಟ್ರ್ಯಾಕ್ ಏನು GPS ಏನಿರೋದೆಲ್ಲ ಡಿಸೇಬಲ್ ಆಗಿರುತ್ತೆ. ಸೊ ಡಾಕ್ಯುಮೆಂಟ್ಸು ಸೇವ್ ಮಾಡಿಸ್ಕೋಬೋದು. ಫೈನಲಿ ಭಾನುವಾರ ಬುಕ್ಕಿಂಗ್ ಮಾಡಿಬಿಟ್ಟ. ಕಂಗ್ರ್ಯಾಚುಲೇಷನ್ ಬ್ರದರ್. ಫೈನಲಿ ಸ್ಯಾಂಡ್ ಕಲರ್, ಅದು ಸ್ಯಾಂಡ್ ಕಲರ್ ಸಕ್ಕದಾಗಿದೆಯಲ್ಲ ಅದು. ಬೇಜ್ ಕಲರ್. ಹಾಂ, ಪೀಚ್ ಕಲರ್. ನಾನು ಹೇಳಿ ಪೀಚ್ ಅಂತ ಇದೆ, ಪೇಜ್ ಕಲರ್ ಅದು ಹೆಸರು. ಹಾಂ ಆಯ್ತಪ್ಪ, ಫೈನಲಿ ಬುಕ್ಕಿಂಗ್ ಮಾಡ್ದೆ. ಇನ್ನು ಹೋಗೋದೆ, ಬನ್ನಿ ನೋಡೋಣ. A few moments later. ಸ್ಯಾಂಡ್ ಕಲರ್ ಅಂತೆ, ಇದೇ ಕಲರು. ಇದರಲ್ಲಿ ಮ್ಯಾಟ್ ಎಲ್ಲ ಬರುತ್ತಂತೆ, ಮ್ಯಾಟು, ಇದು ಗ್ರಿಪ್ಪರು ಏನೇನೋ ಬರುತ್ತೆ. ಅದು ಆಕ್ಸೆಸರೀಸ್ ಎಲ್ಲ ನೋಡಿ 1,81,000 ಆಯ್ತು ಇವನಿಗೆ. ಇದು ಕಾರ್ಡ್ ಗೀಡ್ ಎಲ್ಲ ಪೇ ಮಾಡ್ದೆ. ಸೊ ಹಾಗಾಗಿ ಏನೇನೋ ಮಾಡಿ ಡಿಸ್ಕೌಂಟ್ ಮಾಡಿಸ್ಕೊಂಡು 3,000 ಇನ್ನೂ ಒಳ್ಳೆ ಉಳಿತಾಯ ಮಾಡಿಕೊಂಡು ಅವ್ನು ಅರ್ಧ ಕಾರ್ಡಲ್ಲಿ ಪೇ ಮಾಡ್ದೆ, ಅರ್ಧ ಕ್ಯಾಶ್ ಪೇ ಮಾಡ್ದೆ. 48 ಏನೋ ಸಮಥಿಂಗ್ ಅವ್ನು ಕ್ಯಾಶ್ ಮಾಡ್ದೆ, 120 ಏನೋ ಸಮಥಿಂಗ್ ಕಾರ್ಡ್ ಮಾಡ್ದೆ. ನೋಡಿ ಇವೆಲ್ಲ ಡೆಲಿವರಿ ಅಂತೆ, ದಿನಕ್ಕೆ 8-9 ಡೆಲಿವರಿ ಅಂತೆ ಗುರು. ಫುಲ್ ಬೂಸ್ಟ್ ಅಂದ್ಕೊಳ್ಳಿ. ಸೊ ಹೊರಡ್ತಾ ಇದ್ದೀವಿ. ಹಾಂ ನೋಡಿ, ಹಾಂ ಇಲ್ಲೇ ಐತೆ ನೋಡಿ, ರಿಡ್ಸ್ತಾ ಇದೆಯಲ್ಲ ಇದು ಕಮೋಡ್ ಥರನೇ ಇದೆ ಗುರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸೇಮ್ ಕಮೋಡ್ ಹೆಂಗಿದೆ ಹಂಗೆ ಇದೆ. ವೈಟ್ ಕಲರ್ ಅಂತೂ ಪಕ್ಕಾ ಕಮೋಡೆ, ಬಟ್ ಬೇರೆ ಕಲರ್ ಎಲ್ಲ ಚೆನ್ನಾಗಿದೆ. ಬಟ್ ವೈಟ್ ಅಂತೂ ಕಮೋಡ್ ಥರನೇ ಐತಿ. ಹೆಂಗಿದೆ ನೋಡಿ ಗುರು, ಅಲ್ಲೊಂದಿದೆ ತೋರಿಸ್ತೀನಿ ರೀ, ಹೆಂಗಿದೆ ನೋಡಿ, ಸೇಮ್ ಕಮೋಡ್ ಇದ್ದಂಗೆ ಇಲ್ವಾ? ಏನು ಹೇಳಿ, ಸಖತ್ತು. ಬನ್ನಿ ಹೋಗೋಣ. ಸರಿ ಬ್ರೋ, ಆಯ್ತು, ಬಾಯ್. ಓಕೆ ಆಯ್ತು, ಥ್ಯಾಂಕ್ಸ್. ಸರಿ. ಹೋಗ್ತಾಯಿದ್ದೀವಿ ಫೈನಲಿ. ಇವಾಗ ನಾವು ಆ್ಯಕ್ಸಸ್ ತಗೊಂಡು ಜಂಪಿಂಗು ಟೈಮ್ಗೊಂದು ಎಷ್ಟು ಗೊತ್ತಾಗ್ರಿ ಇವಾಗ 12:20 ಫೈನಲಿ ಆಯ್ತು. ಏತರ್ ಯಾವುದು ಎಕ್ಸು ಟಾಪ್ ಎಂಡ್ ಬುಕ್ ಮಾಡಿರೋದು ಆ್ಯಕ್ಚುಲಿ. 1,81,000 ಚಿಲ್ಲರೆ ಆಯಿತು ಇವನಿಗೆ. ಒಳ್ಳೆ ವರ್ತಿಟ್ಟು. EMI ಎಲ್ಲ ಸೇರಿ 6 ಮಂತ್ ಹಾಕ್ಕೊಂಡಿದ್ದಾನೆ. ಅವನು ಕಾರ್ಡಲ್ಲಿ ಪೇ ಮಾಡಿ ಇದು ಮಾಡಿಕೊಂಡು ಇವನಿಗೆ ಒಳ್ಳೆ ಇಂಟ್ರೆಸ್ಟ್ ಇಲ್ಲ ಏನೂ ಇಲ್ಲ ಅಂದ್ಕೊಳ್ಳಿ, ಒಳ್ಳೆ ಇದಲ್ಲಿ ಎತ್ಕೊಂಡ. ಸೊ ಬನ್ನಿ ನಾವು ಇವಾಗ ಹೋಗೋಣ. ಸಕ್ಕತ್ತಾಗಿದೆ ಗಾಡಿ ಮಾತ್ರ, ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನೋಡೋಣ ಬನ್ನಿ, ಓಡಿಸೋಣ. ಹೆಂಗಿದ್ರು ಬರುತ್ತಲ್ಲ ಗಾಡಿ, ಸೂಪರಾಗಿದೆ. ಅವ್ನು ಗುರುಪ್ರಸಾದ್ ಅಂತ ನೋಡಿರ್ಬೋದು, ನನ್ನ ಬ್ಲಾಗಲ್ಲೆಲ್ಲ ಬಂದಿರ್ತಾನೆ ಆಲ್ಮೋಸ್ಟು. ಸೊ ಬನ್ನಿ ಹೋಗೋಣ. 1 ವೀಕ್ ಅಂತ ಹೇಳಿದ್ದಾರೆ. ಸೊ 1 ವೀಕಲ್ಲಿ ಅಣ್ಣಂಗೆ ಡೆಲಿವರಿ ಆಗುತ್ತೆ. ನೋಡಿ ಇದೇ ಕಲರ್ ಹಾಕೊಂಬಂದ್ಬಿಟ್ಟವನೆ. ಇದು ಬಿಡಿ, ಇದು ವೈಟ್ ಆಯಿತು ಬ್ರೋ, ಇದು ಅದೇ ಕಲರ್ ಅಲ್ಲ? ಹಾಂ, ಅದಕ್ಕೆ ನಮಗೆ ಗೊತ್ತಾಗಿಲ್ಲ. ಸೇಮ್ ಹಾಕೊಂಬಂದ್ಬಿಟ್ಟವ್ರು. ಏನು ಹೇಳಿ ಅವನು ರಾಜ, ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೂಪರ್ ಅಲ್ಲ, ಒಂದೇ ಕಲರ್ ಹಾಕೊಂಡ್. ನನಗೂ ಫ್ಲ್ಯಾಶ್ ಆಗಿಲ್ಲ. ಇವಾಗ ಇವನು ಅಲ್ಲಿಂದ ಹೇಳಿರಲಿಲ್ಲ ನನಗೆ, ಆಮೇಲೆ ಬಂದಾಗ ಆವಾಗಲೇ ನನಗೆ ಗೊತ್ತಾಗಿದ್ದು. ಅವನು ಅಲ್ಲಿ ಹೇಳಿದಾಗಲೇ ಗೊತ್ತಾಗಿದ್ದು. ಏನು ಹೇಳಿ, ಯಾವ ಕಲರ್ ಅದು? ಇದು ಸ್ಯಾಂಡ್ ಕಲರ್. ಫೈನಲಿ ಏನು ಗುರು, ಬುಕ್ಕಿಂಗು ಸಕ್ಕದಾಗಿ ಬುಕ್ ಮಾಡ್ತವ್ರು ಮಾತ್ರ ಜನ. ಅದು ಅದು ಸೌಂಡು ಚೆನ್ನಾಗೈತೆ, ಒಂಥರ ಹಿಂಗೆ ಅಂತ ಹೋಗುತ್ತೋ. ನಾನು ಓಡಿಸಿದ್ದೀನಿ, ರಿವ್ಯೂ ಮಾಡಬೇಕು ಅಂತ ಓಡಾಡಿದೆ. ನನ್ನ ಫ್ರೆಂಡ್ ಹತ್ರ ಇದೆ ನೋಡಿ, ಫೈನಲಿ ಇವನೇ ತಗೋತವನೆ. ಏನು ಹೇಳಿ, ಬನ್ನಿ ಹೋಗೋಣ. ನಾವಿವಾಗ ಬಿಟ್ಟಿದ್ದೀವಿ, 12:15 ಆಗಿದೆ. ಸೊ ಇವತ್ತು ಸಂಡೇ ಬೇರೆ, ಸಂಡೇ ಜನ ಗಿಜಿ ಅನ್ನೋದು ರೋಡಲ್ಲಿ. ಸೊ ಎಲ್ಲರಿಗೂ ಇವಾಗ ಆಲ್ಮೋಸ್ಟ್ ಎಲೆಕ್ಟ್ರಿಕ್ಕು ಜಾಸ್ತಿ, ಇವಾಗ ಎಲೆಕ್ಟ್ರಿಕೇ ಹೋಗ್ತವ್ರೆ. ನೋಡು, ಚಾರ್ಜಿಂಗ್ ಸ್ಟೇಷನ್ ಎಲ್ಲ ಬೇಗ ಸಿಗುತ್ತೆ, ತೊಂದರೆ ಇಲ್ಲ. ಮುಂಚೆ ಥರ ಎಲ್ಲ ಸ್ವಲ್ಪ ಡೆವಲಪ್ ಆಗಿದೆ, ಟೆನ್ಷನ್ ಇಲ್ಲ. ಮತ್ತು ಅದು ಟ್ರಸ್ಟ್ ಬ್ರ್ಯಾಂಡು, ನಾಟ್ ಓಲಾ. ಸೊ ಎಲೆಕ್ಟ್ರಿಕ್ ಏತರ್ ಬೆಸ್ಟು. ಅಂದರೆ ಬೇರೆವು ಇದ್ದಾವೆ, ಬೇರೆ ಕಂಪೇರ್ ಮಾಡಿದ್ರೆ. ಸೊ ಇದರಲ್ಲಿ ಏತರು ಟ್ರಸ್ಟು, ತೊಂದರೆ ಇಲ್ಲ. ಹೇಳಿದೆ ನೋಡಿ. ಸೊ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ, ಇಲ್ಲಿಂದ ತಿರ್ಗಾ ರೈಟ್ ತೊಗೊಂಡು ಹೋಗ್ಬೇಕು. ನೋಡಿ ಎಷ್ಟು ಗಾಡಿಗಳಿದ್ದಾವೆ ಇಲ್ಲಿ. ಅರ್ಧ ರೋಡು ನೋಡಿ, ಇಲ್ಲಿ ತನಕ ವೈಟ್ ಏನಿದೆ ಅಲ್ಲಿ ತನಕ ರೋಡ್, ಅರ್ಧ ರೋಡ್ ಹಿಂಗೆ ಬಿಟ್ಟವ್ರೆ. ಇವರು ಏನಪ್ಪ, ಇವರು ಹೇಳೋರಿಲ್ಲ ಕೇಳೋರಿಲ್ಲ. ಹೋಗ್ಲಿ, ಫುಟ್ಪಾತು ಮಾಡಲಿ. ಒಂದು ಕಡೆ ಎಲ್ಲರೂ ಒಂದು ಕಡೆ ಮಾಡಬೇಕು. ಈ ಗೌರ್ಮೆಂಟು ಸರಿಯಿಲ್ಲ, ನಮ್ಮ ಜನನೂ ಸರಿಯಿಲ್ಲ. ಏನು ಹೇಳಿ,
ಆಮೇಲೆ ಹಿಂಗೇ ಬರ್ತಾರೆ. ಅಲ್ಲಂತೂ ಹೆವಿ ಹಿಂಸೆ, ಸಡನ್ನಾಗಿ ಅರ್ಧ ರೋಡ್ ಬಂದವ್ರು ನೋಡಿ. ಏನೋ ಅರ್ಥನೇ ಆಗಲ್ಲ ಇವ್ರಿಗೆ. ಫುಲ್ಲು ಹಿಂಗೆ ಬಂದವ್ರೆ. ಒಂದು ಜಾಗ ಇಲ್ವಾ, ಒಂದು ಜಾಗದಲ್ಲಿ ಎಲ್ಲರೂ ಹಾಕೊಬೇಕು, ಇಲ್ಲ ಅವರು ಗೌರ್ಮೆಂಟ್ ಇವ್ರಿಗೆ ಕೇಳಬೇಕು. ಏನು ಇಲ್ಲ ಈ ಥರ ಆದರೆ ಏನು ಹೇಳಿ, ಅಲ್ಲಿ ಎಲ್ಲಿ ಎಷ್ಟು ಹಿಂಸೆ ಆಗೋದು ಗೊತ್ತಾ? ಇಲ್ಲ ಕೆಲವರು ಲೆಫ್ಟ್ ತೊಗೊಂಡು ಒಂದೇ ಸಲ ಬರ್ತಿರೋ ಗೊತ್ತಾಗಲ್ಲ. ಇಲ್ಲಿಗೆ ಇವತ್ತೇ ಒಂಚೂರು ಪರವಾಗಿಲ್ಲ, ಒಂದೊಂದು ದಿನ ಇನ್ನೂ ಇದೆಲ್ಲ ತುಂಬಿರ್ತಾರೆ. ಏನು ಹೇಳಿ, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಬುಕ್ ಮಾಡಾಯಿತು. ಸೊ ವಿಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏತರೋ ರಿವ್ಯೂ ಎಲ್ಲ ಮಾಡೋಣ, ಇನ್ನೂ ಟೈಮ್ ಐತೆ. ಗಾಡಿ ಬರಲಿ, ಒಂದು ವಾರಕ್ಕೆ ಬರುತ್ತೆ. ಇವನು ಸ್ವಲ್ಪ ಚೆನ್ನಾಗಿ ಓಡಿಸ್ಲಿ, ಎಕ್ಸ್ಪೀರಿಯೆನ್ಸ್ ಮಾಡಲಿ. ಏನು ಅದು ರಿವ್ಯೂ ಮಾಡೋಂಗೆ ಇಲ್ಲ ಗುರು ಏತರ್ನ. ಫಸ್ಟ್ ಆಫ್ ಆಲು ಇನ್ನು ಕೆಲವ್ರು ಗೊತ್ತಿಲ್ಲದೆ ಹೋದವ್ರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡೋಣ. ಬೇರೆ ಗಾಡಿಗಳಿದ್ದಾವೆ, ಬಟ್ ಆದರೆ ಇದು ಟ್ರಸ್ಟ್ ಅಂದ್ಕೊಳ್ಳಿ. ನಿಮ್ಗೆ ಏತರಂತೂ ಬೆಂಕಿ ಗಾಡಿ ಹೇಳಿ. ಅವರು ನೋಡಿ ಒಂದೇ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ಕೊಂಡು ಹೋಗವ್ರೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ, ಮತ್ತೊಂದು ವಿಡಿಯೋ ಮುಖಾಂತರ ಬರೋಣ ಅಂತ ಹೇಳ್ತಾ ಟಾಟಾ ಬಾಯ್. ನಾವು ಇವಾಗ ಜ್ಯೂಸ್ ಕೊಡಿಸ್ತೇನಂತೆ. ನಮ್ದು ಊಟ ಆಯಿತು, ಊಟ ಬೇಡ ಅಂತ ಎಂದೆ. ಓಕೆ ಟಾಟಾ ಬಾಯ್. ಮತ್ತೊಂದು ವಿಡಿಯೋ ಮುಖಾಂತರ ಸಿಗೋಣ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.